ಸೊ ನಾನು ಇಲ್ಲಿರೋವರೆಗೂ ನಾನು ಸಿಕ್ಕಾಪಟ್ಟೆ ಖುಷಿ ಪಡಬೇಕು ಅಂತ ಅನ್ಕೊಂಡಿದ್ದೀನಿ, ಜೊತೆಗೆ ನಿಮ್ಗೆಲ್ರಿಗೂ ಮಜಾ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ದಯವಿಟ್ಟು ಇನ್ನೊಂದ್ಸರಿ ಜೋರಾಗಿ ನಮಸ್ಕಾರ ಅಬ್ಬಾ. ಸೊ ನಿಮ್ಗೆಲ್ರಿಗೂ ಟೀ ಕಾಫಿ ಹೇಳಿದೀನಿ, ಹೋಗ್ತಾ ತಗೊಂಡೋಗಿ ಆಯ್ತಾ. ಯಾರು ಜಾಸ್ತಿ ಸೌಂಡ್ ಮಾಡ್ತಾರೋ ನನ್ನ ಕಡೆಯಿಂದ ಒಂದು ಗಿಫ್ಟ್ ಇರುತ್ತೆ. ಓಕೆ, ಗೋಲ್ಡ್ ಇವಾಗ ಓಕೆನಾ? ಓಕೆ ಜೋಶ್ ಇರ್ಲಿ. ಸೊ ಮೊದಲನೇದಾಗಿ ನನ್ನ ಹೆಸರು ವಿನಯ್ ಕುಮಾರ್. ಹೊಟ್ಟೆಪಾಡ್ಗೋಸ್ಕರ ಒಂದು IT ಕಂಪ್ನಿಯಲ್ಲಿ ಕೆಲಸ ಮಾಡ್ತೀನಿ. ಪ್ಯಾಷನ್ಗೋಸ್ಕರ ನಾನೊಬ್ಬ ಆರ್ಟಿಸ್ಟು, ಸೀರಿಯಲ್ ಆ್ಯಕ್ಟ್ ಮಾಡ್ತೀನಿ. ಅದ್ರ ಜೊತೆಗೆ ಅವಕಾಶದಿಂದ ನಾನು ಹೋಗ್ಬಾರ್ದು, ಅವಕಾಶ ನನ್ನ ಹುಡ್ಕೊಂಬರ್ಬೇಕು ಅಂತ ಸ್ವಾರ್ಥದಿಂದ ಒಂದು ಯೂಟ್ಯೂಬ್ ಚಾನಲ್ ನಡೆಸ್ತೀನಿ. ಸೊ ಯಾರಾದ್ರೂ ನಾನು ಯೂಟ್ಯೂಬ್ ಚಾನಲ್ ನೋಡಿದ್ದೀರಾ? ಒಂದು ಡೇ ಸೂಪರ್, ನೀವು ನೋಡಿದ್ದೀರ. ಜಾಯಿಂಟ್ ಅಂದ್ರೆ ಬೇರೆ ಅರ್ಥ ಅಲ್ಲ, ಇಲ್ಲೆಲ್ಲ ಮಾಧ್ಯಮದವರೆಲ್ಲ ಇದ್ದಾರೆ. ಸರ್ ನಿಜವಾಗ್ಲೂ ಅರ್ಥ ಅಲ್ಲ, ಜೀವನದ ಒಂದು ಇಷ್ಟವಾದ ನೆನಪಿನ ತಯಾರಿ ಅಂತ ಹೇಳಿ. ಸೊ ನೋಡಿದ್ದೀರಾ? ಯಾರಾದ್ರು ನೋಡಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಬ್ರೋ. ನಿಮ್ಗೆ ಗೋಲ್ಡ್ ಪಕ್ಕ ನನ್ನ ಕಡೆಯಿಂದ. ಸೊ ನೀವು ಹಂಗೆ ನೆಕ್ಸ್ಟ್ ಕ್ವಶನ್ ಕೇಳ್ತೀನಿ ಸರ್. ನೋಡಿದ್ದೀರಾ? ಥ್ಯಾಂಕ್ ಯು ಸೋ ಮಚ್. ನಮ್ಮಂತ ಯೂಟ್ಯೂಬರ್ಸ್ಗಳು ಬೆಳೀತಾ ಇರೋದೆ ನೀವುಗಳೆಲ್ಲ ನೋಡೋದ್ರಿಂದ. ಸೊ ಒಂದೇ ಒಂದು ಕ್ವಶನ್ ಕೇಳ್ತೀನಿ. ಯಾವಾಗ್ಲೂ ಆಸೆ ಕನಸು ಜಾಸ್ತಿ ಕಲಾವಿದರಿಗೆ ಇರುತ್ತೆ, ಏನಕ್ಕೋಸ್ಕರ? ಯಾರಾದ್ರೂ ಹೇಳ್ತೀರಾ? ನೀವನ್ ಯಾರಾದ್ರು ಕುತ್ಕೊಂಡಿರೋದ್ರಲ್ಲಿ? ನಾನು ಡೆಫಿನೆಟ್ ನಾನೇ ಹೇಳ್ತೀನಿ. ಆಸೆ ಕನಸು ಯಾವಾಗ್ಲೂ ಕಲಾವಿದರಿಗೆ ಜಾಸ್ತಿ ಇರುತ್ತೆ ಎಲ್ರಿಗಿಂತ. ಕಲಾವಿದರಾಗಿರ್ಬೋದು, ಕಾಂಟೆಂಟ್ ಕ್ರಿಯೇಟರ್ಸ್ ಆಗಿರ್ಬೋದು, ಯೂಟ್ಯೂಬರ್ಸ್ ಆಗಿರ್ಬೋದು, ಕ್ಯಾಮ್ರಾಮನ್ ಆಗಿರ್ಬೋದು, ಸಿನಿಮಾ ಮಾಡೋರಾಗಿರ್ಬೋದು, ಪ್ರತಿಯೊಬ್ಬರಿಗೂ ಆಸೆ ಕನಸು ಜಾಸ್ತಿ ಇರುತ್ತೆ. ಏನಕ್ಕೋಸ್ಕರ? ಯೋಚನೆ ಮಾಡೋ ರೀತಿ ಬೇರೆ ಇರುತ್ತೆ. ಡೆಫಿನೆಟ್ಲಿ ಸರ್. ಸೊ ಇದಕ್ಕೆ ಸ್ಪೆಸಿಫಿಕ್ ಆಗಿ ಆನ್ಸರ್ ಏನೂ ಇಲ್ಲ. ಸೊ ನಿಮ್ಮ ವೈಫ್ ಸಿಂಗರು, ಸೊ ಅವ್ರಿಗೂ ಕನಸು ಆಸೆಗಳು ಜಾಸ್ತಿನೇ ಇರುತ್ತೆ, ಆಬ್ವಿಯಸ್ಲಿ ಅಲ್ಲ. ಸೊ ಎಲ್ರಿಗೂ ಜಾಸ್ತಿ ಇರುತ್ತೆ, ಬಟ್ ಕಲಾವಿದರಿಗೆ ಜಾಸ್ತಿ ಇರುತ್ತೆ. ಏನಕ್ಕೆ ಅಂತ ಅಂದ್ರೆ, ನಾವು ನಮಗೋಸ್ಕರ ದುಡಿಯೋದಕ್ಕಿಂತ ಬೇರೆಯವ್ರಿಗೋಸ್ಕರ ಜಾಸ್ತಿ ದುಡಿತೀವಿ. ಅಂದ್ರೆ ನಾವು ಯಾವ್ದಾದ್ರು ಒಂದು ವಿಷಯನ ತಿಳಿಸ್ಬೇಕು, ಇಲ್ಲ ತೋರಿಸ್ಬೇಕು, ಇಲ್ಲ ಹೇಳಬೇಕು, ಬೇರೆಯವ್ರಿಗೆ ಮನೋರಂಜನೆ ಮಾಡಬೇಕು ಅಂತಾನೆ ನಮ್ಮ ತಲೆನಲ್ಲಿ ಯಾವಾಗೂ ಓಡ್ತಾ ಇರುತ್ತೆ. ಅದಕ್ಕೋಸ್ಕರ ನಾವು ಜಾಸ್ತಿ ಕನಸುಗಳನ್ನ ಕಾಣ್ತೀವಿ, ಆಸೆನೂ ಅಷ್ಟೇ ಪಡ್ತೀವಿ. ಸೊ ಏನಕ್ಕೋಸ್ಕರ ಇದನ್ನ ಹೇಳಿದೆ ಅಂತ ಅಂದ್ರೆ, ಇದೇ ತರ ಸಿಕ್ಕಾಪಟ್ಟೆ ಕನಸುಗಳನ್ನ ಆಸೆಗಳನ್ನ ಇಟ್ಕೊಂಡು ಒಂದು ಒಳ್ಳೆ ಸಿನಿಮಾನ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಕೊಡಬೇಕು ಅಂತ ಹೇಳಿ ಎಷ್ಟೋ ವರ್ಷಗಳಿಂದ ಶ್ರಮ ಪಟ್ಟು ಮಾಡಿದಂಥ ಸಿನಿಮಾನೇ ಧ್ರುವತಾರೆ. ಸೊ ನಾನು ಈ ಸಿನಿಮಾ ಬಗ್ಗೆ ಮಾತಾಡೋದಕ್ಕೆ ನಂಗೆ ಆಲ್ಮೋಸ್ಟ್ ಒಂದು 5-10 ನಿಮಿಷ ಬೇಕು, ಬಟ್ ನಿಧಾನ ಮಾತಾಡೋಣ. ಸೊ ಅದಕ್ಕೂ ಮುಂಚೆ ಒಂದು ಸಿನಿಮಾಗೆ ಜೀವ ತುಂಬೋದೆ ಹಾಡುಗಳು. ಸೊ ಈ ಸಿನಿಮಾದಲ್ಲಿ ಮ್ಯೂಸಿಕ್ಗಳು ಮಾತ್ರ ಸಿಕ್ಕಾಬಡೆ ಸಖತ್ತಾಗಿದೆ. ನಾನು ಕೇಳಿದ್ದೀನಿ, ನಿಮ್ಗಳಿಗೂ ಎಲ್ರಿಗೂ ಕೇಳಿಸ್ತೀನಿ. ಅದಕ್ಕೂ ಮುಂಚೆ ಒಬ್ಬ ಸಿಂಗರ್ನ ನಾನು ಕರೀಲೇಬೇಕು. ಐಶ್ವರ್ಯ ಬನ್ನಿ. ಚಪ್ಪಾಳೆ, ನಾನು ಎಲ್ಲ ಟೈಮು ಹೇಳಲ್ಲ ಚಪ್ಪಾಳೆ ಹೊಡೀರಿ ಅಂತ ಹೇಳಿ. ಮೈಕ್ ಇಟ್ಕೊಳ್ಳಿ. ಐಶ್ವರ್ಯ ಹೇಗಿದ್ದೀರಾ? ಫಸ್ಟು ಚೆನ್ನಾಗಿದ್ದೀನಿ, ನೀವು? ನಾನು ಆರಾಮಾಗಿದ್ದೀನಿ. ಹೆಂಗಿಷ್ಟು ಬೆಳ್ಳಿಗಿದ್ದೀರಾ? ಜೆನೆಟಿಕ್ಸ್. ನೀವು ಬೆಳ್ಳಿಗಿದ್ದೀರಾ, ನಿಮ್ಮ ಹಸ್ಬೆಂಡು ಬೆಳ್ಳಿಗಿದ್ದಾರೆ, ಪಕ್ಕದಲ್ಲಿ ನಿಮ್ಮ ತಂಗಿನೂ ಬೆಳ್ಳಿಗಿದ್ದಾರೆ. ಹೆಂಗಿದಲ್ಲ? ಒಂದ್ ಸ್ವಲ್ಪ ಕಲರ್ ನಮ್ಗಳಿಗೆಲ್ಲ ಕೊಡಿಯಲ್ಲ? ಸರಿ ಬಿಡಿ, ಓಕೆ ಬೇಡ. ಓಕೆ, ಈ ಟಾಪಿಕ್ ನನಗೆ ಯಾಕೋ ಬ್ಯಾಕ್ ರಿವರ್ಸ್ ಆಗ್ತದೆ, ಚೇಂಜ್ ಮಾಡೋಣ. ಸತ್ಯ ಹೇಳಿ, ಡೈಲಿ ಎಷ್ಟು ಅವರ್ ಪ್ರಾಕ್ಟೀಸ್ ಮಾಡ್ತೀರಾ ಹಾಡೋದನ್ನ? ಡೈಲಿ ಇವಾಗ ನಾನು ಆಕ್ಚುಲಿ IT ಆಗಿರೋದ್ರಿಂದ ಸ್ವಲ್ಪ ಕಡಿಮೆ ಅವರ್ಸ್ ಆಗಿದೆ. ಸೊ ಬೆಳಿಗ್ಗೆ ಎದ್ದು ಪ್ರಾಕ್ಟೀಸ್ ಮಾಡ್ತೀನಿ, ಆಫೀಸ್ಗೆ ಹೋಗೋಕ್ಕಿಂತ ಮುಂಚೆ. ಆಮೇಲೆ ಬಂದು ಮತ್ತೆ ಸಾಯಂಕಾಲ ಪ್ರಾಕ್ಟೀಸ್ ಮಾಡ್ತೀನಿ. ಇಷ್ಟೊಂದೆಲ್ಲ ಟೈಮ್ ಸಿಗುತ್ತಾ IT ಮಾಡ್ಕೊಂಡು? ನನ್ನ ಚೈಲ್ಡ್ಹುಡ್ ಇಂದ ಮಲ್ಟಿ ಟಾಸ್ಕಿಂಗ್ ಎಲ್ಲದ್ರಲ್ಲೂ ಹಾಕ್ಬಿಟ್ಟಿದ್ದಾರೆ. ನಮ್ಮ ತಂದೆ ತಾಯಿ ಎಲ್ಲದ್ರಲ್ಲೂ ಹಾಕ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಮಲ್ಟಿ ಟಾಸ್ಕಿಂಗ್ ಅನ್ನೋದು ಈಸಿ ಆಗ್ಬಿಟ್ಟಿದೆ. ಈಸಿ ಆಗೋಗಿದೆ. ನಾವು IT ನಲ್ಲಿ ಇದೀವಪ್ಪ, TT ಆಡೋಕ್ಕೂ ಟೈಮ್ ಇಲ್ಲ. ಓಕೆ, ಅದನ್ನ ಪಕ್ಕಕ್ಕೆ ಇಡೋಣ. ಎಷ್ಟು ದುಡ್ಡು ಮಾಡಿದೀರಾ? ದುಡ್ಡು ಮುಂದೆ ಮಾಡಬೇಕು. ಹೆಸರಲ್ಲ ಐಶ್ವರ್ಯ, ಏನ್ ಸ್ವಲ್ಪ ಕ್ವಶನ್ ಕೇಳ್ತೀನಲ್ಲ? ಕರೆಕ್ಟ್ ಅಲ್ಲ? ಓಕೆ, ಜಾಸ್ತಿ ತಲೆ ತಿನ್ನಲ್ಲ. ನಾನು ನಿಮ್ಮ ಬಾಯಿಂದ ಹಾಡನ್ನ ಕೇಳಬೇಕು ಅಂತ ಹೇಳಿ ತುಂಬಾ ಕಾತುರದಿಂದ ಕಾಯ್ತಾ ಇದೀನಿ. ಇಲ್ಲಿರೋರು ಎಲ್ಲರೂ ಅಷ್ಟೇ ಕಾತುರದಿಂದ ಕಾಯ್ತಾ ಇದಾರೆ. ನೀವು ಹಾಡಿದಂತ ಹಾಡು ಜಸ್ಟ್ 2 ಲೈನ್ಸ್ ನಮಗೋಸ್ಕರ. ಇಷ್ಟು ಬೇಗ ಒಪ್ಕೊಂಡ್ಬಿಟ್ರಾ? ಓಕೆ, ಅದಕ್ಕಿಂತ ಮುಂಚೆ ಹೇಳಬೇಕು, ಥ್ಯಾಂಕ್ ಯು ಸೋ ಮಚ್ ಮಾಲ್ಯ ಅವರೇ. ಅವರು ಫಸ್ಟ್ ಅಪ್ರೋಚ್ ಮಾಡಿದ್ರು ನನಗೆ ಈ ಸಾಂಗ್ ಹಾಡೋದಕ್ಕೆ. ಆ್ಯಂಡ್ ಥ್ರೂ ಔಟ್ ದಿಸ್ ಸಾಂಗ್ ಆ್ಯಂಡ್ ವೆರಿ ಬ್ಯೂಟಿಫುಲಿ ಕಂಪೋಸ್ ಸೂರಜ್ ಅವರು. ಆ್ಯಂಡ್
ದ ಹೋಲ್ ಸಾಂಗ್ ಪ್ರೊಸೆಸ್ ಸೂರಜ್ ಅವರು ಮತ್ತು ಪ್ರತೀಕ್ ಅವರು ತುಂಬ ಸಪೋರ್ಟಿವ್ ಆಗಿದ್ರು. ದ ಹೋಲ್ ಸಾಂಗ್ ಇಟ್ ಹಸ್ ಕಮ್ ಔಟ್ ರಿಯಲಿ ವೆರಿ ವೆಲ್ ಆ್ಯಂಡ್ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸಾಗಿದೆ ಸಾಲು ಸಾಗದೆ ಸಾವಿರಾರು ಪ್ರಶ್ನೆ ಕಾಡಿದೆ, ಸಾಗಿದೆ ದಾರಿ ಸಾಗಿದೆ ನಿನ್ನ ಹಾದಿ ಬಂದು ಸೇರಿದೆ, ಗುಣವೊಂದು ಏಕೋ ನಿನ್ನ ಬಾಳಿಗೆ ಕರೆವಂತೆ ಮನಸ್ಸೆಂಬ ಹೂವ ಮಾರೋ ಕಟ್ಟೆಗೆ, ರಾಗ ತಾಳ ತಂತಿ ಸ್ವರಗಳು ತಾನಾಗಿ ತಂದ ಕನಸಲ್ಲೂ ನಾನಿನ್ನ ಕಾಣೆನು, ಮನಸ್ಸಲ್ಲೂ ನಾನಿನ್ನ ನೆನೆಯನು, ಕನಸಲ್ಲೂ ನಾನಿನ್ನ ಕಾಣೆನು, ಮನಸ್ಸಲ್ಲೂ ನಾನಿನ್ನ ನೆನೆಯನು. ಥ್ಯಾಂಕ್ ಯು. ಜೋರಾಗಿ ಒಂದ್ಸರಿ ಚಪ್ಪಾಳೆ. ಇಲ್ಲಿದ್ದೀನಿ ಹಿಂಗೆ ಇಷ್ಟು ಚೆನ್ನಾಗಿ ಆಡ್ತೀರಾ? ಅದು ಥ್ರೂ ಜೆನೆಟಿಕ್ಸ್. ಅದು ಥ್ರೂ ಜೆನೆಟಿಕ್ಸ್. ಹೌದು, ನಮ್ಮ ತಾತ ವಿದ್ವಾನ್ ಸಂಗೀತ ಇದ್ರಲ್ಲಿ ಹೇಳ್ಕೊಡ್ತಾರೆ, ಅದರಿಂದ. ಹೌದಾ? ಸೊ ನೀವು ಹಾಡ್ಬೇಕಾದ್ರೆ ನಿಮ್ಮ ಹಸ್ಬೆಂಡ್ ನೋಡಿದ್ರೆ ನಿಮ್ಮನ್ನೇ ನೋಡ್ತಾ ಇದ್ರು. ಹಿಂಗೆ ಮನೆಯಲ್ಲಿ ಏನೋ ಜಗಳ ಗಿಗ್ಲ ಆಡಿದಾಗ ಹಾಡಲ್ಲೇ ಸಮಾಧಾನ ಮಾಡ್ಬಿಡ್ತಾರ? ಹಿಂಗೆ ಡಿಪೆಂಡ್ಸ್. ಓಕೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.